ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಮ್ಮ ಮನೆಗೆ ಅಯೋಧ್ಯೆಯಿಂದ ಬಂದಂಥ ಶ್ರೀರಾಮಚಂದ್ರನ ಪ್ರತಿಷ್ಠಾಭಿಷೇಕದ ಮಂತ್ರಾಕ್ಷತೆಯನ್ನು ನಾವು ಯಾವ ರೀತಿ ಬರಮಾಡಿಕೊಂಡೆವು ಅಂದರೆ ನಿಮಗೆ ವಿಡಿಯೋದ ಮುಖಾಂತರ ತೋರಿಸ್ತೇನೆ. ಇದು ನಮ್ಮ ದೇವರ ಮನೆ. ಅಂದರೆ ಮಂತ್ರಾಕ್ಷತೆಯನ್ನು ತಕ್ಕೊಂಡು ಸಂಜೆ ಹೊತ್ತಿಗೆ ಬರ್ತಾರೆ. ಆಗ ದೇವರಿಗೆ ದೀಪ ಎಲ್ಲ ಹಚ್ಚಿ ಹೂವೆಲ್ಲ ಇಟ್ಟು ಹೀಗೆ ಅಲಂಕೃತಗೊಳಿಸಿದ್ದೇವೆ. ಹಾಗೆ ಇಲ್ಲೊಂದು ಕಾಲು ದೀಪ ಇಟ್ಟು ಅದಕ್ಕೆ ಕೂಡ ದೀಪ ಉರಿಸಿ ಹೂವಿಂದೆಲ್ಲ ಅಲಂಕಾರ ಮಾಡಿ ರಂಗೋಲಿಯೆಲ್ಲ ಹಾಕಿದ್ದೆ. ಅಷ್ಟೊತ್ತಿಗೆ ಜಗದೀಶ್ ಅಣ್ಣ ಪಾಂಡೆಮಜಲ್ ಇವರು ಕಳಶದಲ್ಲಿ ಮಂತ್ರಾಕ್ಷತೆಯನ್ನು ಹಿಡ್ಕೊಂಡು ಬರ್ತಾರೆ. ಆವಾಗ ಮನೆಯವರು ಅವರ ಕಾಲಿಗೆ ನೀರು ಹಾಕಿ ಅವರನ್ನು ನಾವು ಬರಮಾಡಿಕೊಂಡ ರೀತಿ ಇದು. ಹರಿ ಓಂ. ಬನ್ನಿ ಮಾತಾಜಿ, ಮಾತಾಜಿ ಅವರು ಬನ್ನಿ. ಇಲ್ಲಿ ಜಗದೀಶ್ ಅಣ್ಣ ಕಳಶದಲ್ಲಿ ಮಂತ್ರಾಕ್ಷತೆಯನ್ನು ಹಿಡಿದು ನಿಂತಿದ್ರು. ಆವಾಗ ನಾನು ಕಳಶಕ್ಕೆ ಆರತಿ ಮಾಡಿ ಕಳಶಕ್ಕೆ ಕುಂಕುಮವನ್ನಿಟ್ಟೆ. ಆನಂತರ ಜಗದೀಶ್ ಅಣ್ಣನ ಹಣೆಗೆ ಕೂಡ ತಿಲಕವನ್ನಿಟ್ಟು ಹಾಗೆ ಅವರ ಜೊತೆ ಬಂದವರಿಗೆ ಎಲ್ಲರಿಗೂ ಕೂಡ ಹಣೆಗೆ ತಿಲಕವನ್ನಿಟ್ಟು ನಾವು ಮನೆ ಒಳಗೆ ಅವರನ್ನು ಬರಮಾಡಿಕೊಂಡೆವು. ಇವರು ನಮ್ಮ ಕೌನ್ಸಿಲರ್ ಈ ಏರಿಯಾ. ನಮಸ್ತೆ. ಕಾರ್ಡ್ ಹೊತ್ತು ನಮಗೆ ಕೊಡ್ತೀರಾ ಅಂತ. ಏನು ಸುದ್ದಿಲ್ವಾ? ಕೇಳ್ತಾರೆ ಯೂಟ್ಯೂಬ್ ಅಲ್ಲಿ ಬಂದು ಅಂತ ಹೇಳಿದ್ರೆ ಯಾರು ಅಂತ ಆಕ್ಷನ್ ಅಂತ ಇಲ್ವಾ? ಕೃಷ್ಣ ಮಿಸ್ಟೇಕ್ ಅಂತೀರಾ? ಫೋಟೋ ತೆಗ್ದೆ ನಗರದಲ್ಲಿ ಸಾಕು. ನಾವು ಬರ್ಬೇಕಾ? ಬೇಕು, ನೀವಿಲ್ಲದೆ ಆಗುದಿಲ್ಲ.
ಅಯೋಧ್ಯೆ ಫೋಟೋ ಕೊಟ್ಟಿದ್ದಾರೆ. ಇದನ್ನು ಗೋಡೆಯಲ್ಲಿ ಹಾಕಬೇಕು, ಲ್ಯಾಮಿನೇಷನ್ ಮಾಡಿ ಫ್ರೇಮ್ ಮಾಡಿ ಗೋಡೆಯಲ್ಲಿ ಹಾಕಲಿಕ್ಕೆ ಹೇಳಿದ್ದಾರೆ. ಮತ್ತೆ ಇಲ್ಲಿ ಅಕ್ಷತೆ ಕೊಟ್ಟಿದ್ದಾರೆ. ಇದು ಜನವರಿ 22ಕ್ಕೆ ಬೆಳಗ್ಗೆ ಮಧ್ಯಾಹ್ನ ದೇವಸ್ಥಾನದಲ್ಲಿ ಫಂಕ್ಷನ್ ಉಂಟು, ಹಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ. ಮತ್ತೆ ರಾತ್ರಿ ಪಾಯಸ ಮಾಡಿ ತಿನ್ನಿ ಅಂತ ಹೇಳಿದ್ದಾರೆ ಅಕ್ಷತೆ. ಹಾಗೆ ಇಲ್ಲಿ ಒಂದು ಅದೇ ಅಯೋಧ್ಯೆಯ ಬಗ್ಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲ ಉಂಟು ಈ ನೋಟಿಸ್ ಅಲ್ಲಿ ಏನೇನು ಅಂತ. ಇನ್ನು ನಾನು ಓದ್ಬೇಕಷ್ಟೇ ಇದನ್ನು ಕೂಡ. 22ರ ಸಂಜೆ ಮುಸ್ಸಂಜೆ ಹೊತ್ತು ಮನೆ ಸುತ್ತ ನಾವು ದೀಪಾವಳಿಗೆ ಹಣ ತಿಡ್ತೇವಲ್ಲ, ಅದೇ ರೀತಿ ಹಣ ತಿಡ್ಲಿಕ್ಕೆ ಹೇಳಿದ್ದಾರೆ. ಆದ್ರೆ ಪಟಾಕಿ ಹೊಡಿಸ್ಲಿಕ್ಕಿಲ್ಲ, ಮನೆ ಫುಲ್ಲು ದೀಪದಿಂದ ಅಲಂಕಾರ ಆಗಿರ್ಬೇಕಂತೆ, ಅದನ್ನು ಹೇಳಿದ್ದಾರೆ. ಅಷ್ಟು. ಸ್ನೇಹಿತರೆ, ಮರುಕಳಿಸದಂತಹ ಕೆಲವೊಂದು ಚಿತ್ರಣವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳೋದು ಉತ್ತಮ ಅಲ್ಲ. ಹಾಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ನಾನು ಹೊಸ ರೆಸಿಪಿ ಅಥವಾ ವ್ಲಾಗ್ ಒಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.